ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇವರು ಕೂಡ ಫ್ರೆಂಡ್ಸ್ ಪಾಕಿಸ್ತಾನದಿಂದ ಇದ್ದಾರೆ. ಸೊ ನೋಡಿ, ಪಾಕಿಸ್ತಾನದಲ್ಲಿ ಈ ರೀತಿ ರಿಯಾಕ್ಷನ್ ವಿಡಿಯೋಸ್ಗಳು ತುಂಬಾ ಮಾಡ್ತಿದ್ದಾರೆ ಜನ. ಯಾಕಂದ್ರೆ ಫ್ರೆಂಡ್ಸ್ ಇದು ತುಂಬಾ ಈಸಿ ಇದೆ. ನೀವು ಬೇರೆ ವಿಡಿಯೋಸ್ ಅನ್ನ ಪ್ಲೇ ಮಾಡಿ ಸುಮ್ಮನೆ ಅದಕ್ಕೆ ರಿಯಾಕ್ಷನ್ ಕೊಡಿ. ಸೊ ನೋಡ್ತಾ ಇದ್ರ 4 ಜನ ಸುಮ್ಮನೆ ಕೂತ್ಕೊಂಡು ಮೂವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಓಕೆ, ಸೊ ಇವಾಗ ಪ್ಲೇ ಮಾಡಿದೆ ಅಂತ ಅನ್ಕೊಳ್ಳಿ. ನೋಡಿ ಏನ್ ರಿಯಾಕ್ಷನ್ ಕೊಡ್ತಿದ್ದಾರೆ ಇವರು. ನೋಡಿ ಫ್ರೆಂಡ್ಸ್, ನೀವೇ ನೋಡಿ ಏನ್ ರಿಯಾಕ್ಷನ್ ಕೊಡ್ತಾರೆ ಇವರು. ಮೂವಿ ಪ್ಲೇ ಮಾಡಿ ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ದಾರೆ. ಸಿಂಪಲ್, ಇಷ್ಟು ನೀವು ಕೂಡ ಮಾಡ್ಬೋದು, ಈಸಿಲಿ ಇದೆ. ನೀವು ಅದರಲ್ಲಿ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿ ಇತ್ತು ಅಂತ ಅನ್ಕೊಳ್ಳಿ, ನೀವು ಸ್ವಲ್ಪ ಚೆನ್ನಾಗಿ ಮಾತಾಡೋಕೆ ನಿಮಗೆ ಬಂದರೆ ಸಾಕು ಫ್ರೆಂಡ್ಸ್, ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲಿ ನೋಡ್ತಾರ, ಇಲ್ಲಿ ನೋಡಿ ಇವರು ಏನು ಯಾವ ರೀತಿ ರಿಯಾಕ್ಷನ್ ಕೊಡ್ತೀರಂತ. ಸಿಂಪಲ್, ಓಕೆ, ಇಷ್ಟೇ ಕೆಲಸ ಇರೋದು. ಸೊ ಬನ್ನಿ, ಇವಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀವು ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಂತ ನಿಮಗೆ ಇವಾಗ ಕಲಿಸ್ತಿದ್ದೀನಿ. ಓಕೆನಾ. ಸೊ ಮೊದಲಿಗೆ ಫ್ರೆಂಡ್ಸ್ ಏನು ಮಾಡಬೇಕು, ನಿಮಗೆ ವಿಡಿಯೋಸ್ಗಳನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಯಾವ ವಿಡಿಯೋ ಮೇಲೆ ನೀವು ರಿಯಾಕ್ಷನ್ ಕೊಡಬೇಕು ಅನ್ಕೊಂಡಿದ್ರ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ಗೋಸ್ಕರ ನೋಡ್ತಾ ಇರಬಹುದು, ನಾನು ರೀಸೆಂಟ್ ಆಗಿ ಬರುವಂತ ಮೂವಿನ ತಗೋತೀನಿ. ಸೊ ಜಸ್ಟ್ ಫ್ರೆಂಡ್ಸ್ ಇವಾಗ ನಾನು ಛಾವಾ ಮೂವಿ ಟ್ರೇಲರ್ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು, ಇವಾಗ ನಾನು ಛಾವಾ ಮೂವಿ ಟ್ರೇಲರ್ ಅಂತ ಇಲ್ಲಿ ಸರ್ಚ್ ಮಾಡಿದ್ದೀನಿ. ನಮ್ಮ ಹತ್ರ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಇದು ವಿಡಿಯೋ ಬಂದಿದೆ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್, ಇವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಹತ್ರ 2 ಫೋನ್ ಇರಬೇಕಾಗುತ್ತೆ. ಅಥವಾ ಸಪೋಸ್ ಅನ್ಕೊಳ್ಳಿ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ರೆ ತುಂಬಾ ಒಳ್ಳೆ ವಿಷಯ, ನೀವು ಕಂಪ್ಯೂಟರ್ ಏನು ಮಾಡಬಹುದು, ಆ ಮೂವಿಯನ್ನ ಪ್ಲೇ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನನ್ನ ಹತ್ರ ಕಂಪ್ಯೂಟರ್ ಇದೆ, ನಾ ಈ ಮೂವಿ ಇದರಲ್ಲಿ ಪ್ಲೇ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆನಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಏನಾಗುತ್ತೆ, ಯೂಟ್ಯೂಬ್ ಅಲ್ಲಿ ಅದನ್ನ ಪ್ಲೇ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಅಲ್ಲಿ ನಿಮಗೆ ಅದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ನಾನು ಸ್ಕ್ರೀನ್ ರೆಕಾರ್ಡರ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ನೀವೇನ್ ಮಾಡಿ, ನೀವು ಮೊಬೈಲ್ ಅಲ್ಲಿ ಮಾಡ್ತಾ ಇದ್ರೆ ನೀವೇನ್ ಮಾಡಬೇಕಾಗುತ್ತೆ, ಸಿಂಪಲ್ ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ, ಪ್ಲೇ ಸ್ಟೋರ್ ಅಲ್ಲಿ ಹೋದ ನಂತರ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಕೊಡಿ. ನಿಮಗೆ ಹಲವಾರು ಸ್ಕ್ರೀನ್ ರೆಕಾರ್ಡರ್ ಬರುತ್ತೆ. ಆ ಸ್ಕ್ರೀನ್ ರೆಕಾರ್ಡರ್ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಹತ್ರ 2 ಮೊಬೈಲ್ ಫೋನ್ ಇದ್ರೆ ಹೇಗೆ ಅದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡುವಂತ ಕೂಡ ನಿಮಗೆ ಕಲಿಸ್ತೀನಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಒಂದು ಮೊಬೈಲ್ ಫೋನ್ ತಗೊಂಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಮ ಹತ್ರ 2 ಮೊಬೈಲ್ ಫೋನ್ ಇರಬೇಕಾಗುತ್ತೆ. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಇನ್ನೊಂದು ಕಂಪ್ಯೂಟರ್ ಇದ್ರೂ ಕೂಡ ನಡೆಯುತ್ತೆ. ಕಂಪ್ಯೂಟರ್ ಅಲ್ಲಿ ಕೂಡ ಫ್ರೆಂಡ್ಸ್ ನೀವು ಸ್ಕ್ರೀನ್ ರೆಕಾರ್ಡರ್ ನ ಆಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡ್ತಿರಬಹುದು, ಇವಾಗ ನಾನು ಮೊಬೈಲ್ ಫೋನ್ ಅನ್ನು ಓಪನ್ ಮಾಡಿದ್ದೀನಿ. ಹಾಗೂ ನೋಡ್ತಿರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ನಿಮಗೆ ಬೇಕು ಅಂದ್ರೆ ಸಿಂಪಲ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಬನ್ನಿ. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಬಂದ ನಂತರ ಇಲ್ಲಿ ಬಂದು ನೀವು ಸ್ಕ್ರೀನ್ ರೆಕಾರ್ಡರ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಬಹುದು. ಸೊ ನೋಡ್ತೀರಾ, ಇಲ್ಲಿ ಫ್ರೆಂಡ್ಸ್ ನಾನು ಸ್ಕ್ರೀನ್ ರೆಕಾರ್ಡರ್ ಅಂತ ನಾನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಹಲವಾರು ಸ್ಕ್ರೀನ್ ರೆಕಾರ್ಡರ್ ಸಿಗುತ್ತೆ, ಫ್ರೀ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ನೋಡಿದ್ರೆ ಸ್ಪಾನ್ಸರ್ ಬಿಟ್ಟು 4ನೇ ದಿನ ಇದೆಲ್ಲ, ಇದನ್ನ ಫ್ರೆಂಡ್ಸ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಒಂದು ಸ್ಕ್ರೀನ್ ರೆಕಾರ್ಡರ್ ಇದೆ, ನೀವು ಇದನ್ನ ಬೇಕಾದ್ರೆ ಯೂಸ್ ಮಾಡಬಹುದು. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇನ್ನೊಂದು ಮೊಬೈಲ್ ಫೋನ್ ಇದೆ ಅಥವಾ ಕ್ಯಾಮ್ರಾ ಏನಿದೆ, ಒಂದು ಕ್ಯಾಮ್ರಾದಲ್ಲಿ ನೋಡ್ತಾ ಇರಬಹುದು, ಇವಾಗ ನಾನು ಕ್ಯಾಮ್ರಾ ಮುಂದೆ ಇಟ್ಟುಕೊಂಡು ನಂದು ರಿಯಾಕ್ಷನ್ ಅಥವಾ ನಂದು ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೋತೀನಿ. ಸಿಂಪಲ್, ಇದು ನಿಮ್ಗೆ ಅರ್ಥ ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇವಾಗ ನಿಮಗೆ ಯೂಟ್ಯೂಬ್ ಅಲ್ಲಿ ಹೋಗಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು, ನಾನು ಯೂಟ್ಯೂಬ್ ಅನ್ನು ಓಪನ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ವಿಡಿಯೋ ಮೇಲೆ ರಿಯಾಕ್ಷನ್ ಕೊಡಬೇಕು ಅನ್ಸುತ್ತೆ, ಅಥವಾ ಮೂವಿ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇದ್ರೆ ನಿಮಗೆ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಹೊಸದಾಗಿ ಒಂದು ಮೂವಿ ಬಂದಿದೆ, ಛಾವಾ ಮೂವಿ ಬಂದಿದೆ. ಸೊ ಸಿಂಪಲ್ ಫ್ರೆಂಡ್ಸ್ ಏನು ಮಾಡ್ತೀನಿ, ಇವಾಗ ನಾನು ಇಲ್ಲಿ ಬಂದು ಛಾವಾ ಅಂತ ನಾನು ಸರ್ಚ್ ಮಾಡ್ತೀನಿ. ಸೊ ನೋಡ್ತಾ ಇಲ್ಲಿ ಫ್ರೆಂಡ್ಸ್ ನನ್ನ ಹತ್ರ ಮೂವಿ ಬಂದಿದೆ. ಸೊ ಸಿಂಪಲ್ ಫ್ರೆಂಡ್ಸ್ ಏನು ಮಾಡ್ತೀನಿ, ಅದನ್ನ ಇವಾಗ ಪ್ಲೇ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು, ಇದನ್ನ ಮಾಡಬೇಕಾಗುತ್ತೆ ನಿಮಗೆ ಪ್ಲೇ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಂದು ಮೂವಿ ಪ್ಲೇ ಆಗ್ತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ, ಮೂವಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡುವಾಗ ಇದ್ರದ್ದು ಕ್ವಾಲಿಟಿ ಇರೋದಿಲ್ಲ, ನಿಮಗೆ ಹೈ ಇಡಬೇಕಾಗುತ್ತೆ. ಓಕೆ, ಸೊ ನಾವು ಸೆಟ್ಟಿಂಗ್ಸ್ ಅಲ್ಲಿ ಬನ್ನಿ. ಸೆಟ್ಟಿಂಗ್ ಅಲ್ಲಿ ಬಂದ ನಂತರ ನೋಡ್ತಾ ಇರಬಹುದು, ಇಲ್ಲಿ ಕ್ವಾಲಿಟಿ ಅಂತ ನಿಮಗೆ ಆಪ್ಷನ್ ಬರುತ್ತೆ. ಇದು ನಿಮಗೆ 4K ಇಡಬೇಕಾಗುತ್ತೆ. ಇದರ ಹೈಯೆಸ್ಟ್ ಕ್ವಾಲಿಟಿ ಏನಿರುತ್ತಲ್ಲ ನಿಮಗೆ ಅದನ್ನ ಇಡಬೇಕಾಗುತ್ತೆ. ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತಿಲ್ಲ, ಇದ್ರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಆ ಪಿಕ್ಚರ್ ಕೂಡ ತುಂಬಾ ಕ್ಲಿಯರ್ ಆಗಿ ಬರುತ್ತೆ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ. ಆನಂತರ ಇದನ್ನು ಮೊಬೈಲ್ ಫೋನ್ ಇದೆಲ್ಲ ಇದನ್ನ ಎಲ್ಲಾದ್ರೂ ನಿಮಗೆ ಇಡಬೇಕಾಗುತ್ತೆ. ಈ ರೀತಿ ಎಲ್ಲಾದ್ರೂ ಪ್ಲೇಸ್ ಮಾಡಿ ಸಿಂಪ್ಲಿ ನೀವು ಅದನ್ನ ನೋಡ್ತಾ ಹೋಗಿ. ಓಕೆ, ಸೊ ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ಸ್ ಇವಾಗ ನಾವು ತೋರಿಸಬೇಕು ಅಂದ್ರೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಮೊಬೈಲ್ ಫೋನ್ ಇಡ್ತಾ ಇದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ ನೋಡಿ, ಯಾವ ರೀತಿ ವಿಡಿಯೋನ ಸ್ಟಾರ್ಟ್ ಮಾಡೋದು, ಹೇಗೆ ಇಲ್ಲಿ ರಿಯಾಕ್ಷನ್ ಕೊಡೋದು ಅಂತ. ರಿಯಾಕ್ಷನ್ ಕೊಡೋದು ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬರದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ ನೀವು ಅದನ್ನ ರಿಯಾಕ್ಷನ್ ಕೊಡಬೇಕಾಗುತ್ತೆ. ಸ್ಟಾರ್ಟ್ ಹೇಗೆ ಮಾಡೋದು, ಆನಂತರ ಅದನ್ನ ಎಡಿಟ್ ಹೇಗೆ ಮಾಡ್ತಾರೆ ಅದು ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಸೊ ಆನಂತರ ಫ್ರೆಂಡ್ಸ್ ಇರಲಿ ಏನಾದರೂ ಕ್ಯಾಪ್ಷನ್ಸ್ ಇತ್ತು ಅಂತ ಅನ್ಕೊಳ್ಳಿ, ನಿಮಗೆ ಕ್ಯಾಪ್ಷನ್ಸ್ ಅನ್ನ ಸಿಂಪಲ್ ನಿಮಗೆ ಆಫ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಮಿಡಲ್ ಅಲ್ಲಿ ಹೆಸರು ಬರ್ತಾ ಹೋಗುತ್ತೆ, ಕ್ಯಾಪ್ಷನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಸಿಂಪ್ಲಿ ನಾನು ಕ್ಯಾಪ್ಷನ್ಸ್ ಅನ್ನ ಇಲ್ಲಿ ಡಿಸೇಬಲ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಸೊ ಸ್ಟಾರ್ಟ್ ಮಾಡೋ ಮುಂಚೆ, ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನಿಮಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದು ನಿಮಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಹಲೋ ಫ್ರೆಂಡ್, ನಮಸ್ಕಾರ. ಸೊ ಇವತ್ತು ಒಂದು ಹೊಸ ಮೂವಿ ಬಂದಿದೆ, ಛಾವಾ ಅಂತ. ಸೊ ತುಂಬಾ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಫ್ರೆಂಡ್ಸ್ ನಾವು ನೋಡೋಣ, ಫಸ್ಟ್ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಯಾವ ರೀತಿ ಟ್ರೈಲರ್ ಬಂದಿದೆ ಅಂತ ಇದ್ರ ಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸಿಂಪಲ್ ಇಷ್ಟೇ, ಈ ರೀತಿ ನಿಮ್ಗೆ ಏನಾದರೂ ಮಾತಾಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ದಿನೇಶ್ ವಿಜಯ್ ಪ್ರೆಸೆಂಟ್. ವಾವ್, ಲೊಕೇಶನ್ ತುಂಬಾ ಚೆನ್ನಾಗಿದೆ. ಏನ್ ಕ್ಯಾಮ್ರಾ ಆಂಗಲ್ ತಗೊಂಡಿದ್ದಾರೆ, ಜಬರ್ದಸ್ತ್. ದ ಬಿಗ್ಗೆಸ್ಟ್ ಇನ್ ದಿ ಫಿಲ್ಮ್ ಸ್ಪೆಷಲ್. ಆಕ್ಷನ್ಸ್ ಸಕ್ಕತ್ತಾಗಿದೆ. ಇದು ನನಗೆ ನೋಡಿ, ಈ ರೀತಿ ಏನು ಮೂವೀಸ್ ಇರುತ್ತಲ್ಲ, ನನಗೆ ಈ ರೀತಿ ಡಾನ್ಸ್ ಹಿಸ್ಟೋರಿಕ್ ಏನು ಮೂವೀಸ್ ಇರುತ್ತಲ್ಲ, ಈ ರೀತಿ ಡಾನ್ಸ್ ಏನು ಸಾಂಗ್ಸ್ ಇರುತ್ತಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಸೊ ಇದು ಸುಮ್ಮನೆ ಡಿಸ್ಟ್ರಾಕ್ಟ್ ಮಾಡುತ್ತೆ. ಸೊ ನನ್ನ ಪ್ರಕಾರ ಇದು ಇರಬಾರ್ದಿತ್ತು. ಬಟ್ ಎನಿವೇ ಕಂಟಿನ್ಯೂ ಮಾಡೋಣ. ಆ ಟೈಮಲ್ಲಿ ಡ್ರೆಸ್ಸಿಂಗ್ ನೋಡಿ ಹೇಗಿತ್ತು,
ನೈಸ್ ಆಕ್ಷನ್ ಹತ್ರ ಸೂಪರ್ ಇದೆ ಅಂತ ಅನ್ಸುತ್ತೆ. ಇವಂದು ಆಕ್ಟಿಂಗ್ ಕೂಡ ಜಬರ್ದಸ್ತ್ ಇದೆ. ಓಕೆ, ಸೊ ಟ್ರೇಲರ್ ನೋಡಿದೆ, ಟ್ರೇಲರ್ ಇಂದ ಗೊತ್ತಾಗ್ತದೆ ಮೂವಿ ಸಖತ್ತಾಗಿದೆ ಅಂತ. 14 ಫೆಬ್ರವರಿ ರಿಲೀಸ್ ಆಗ್ತಿದೆ. ಡೆಫಿನೆಟ್ಲಿ ನಾನು ಹೋಗಿ ನೋಡ್ತೀನಿ. ಸೊ ಈ ರೀತಿ ಮೂವೀಸ್ ಇನ್ನೂ ಹೆಚ್ಚಾಗಿ ಬರಬೇಕು ಅಂತ ನನಗೆ ಅನ್ಸುತ್ತೆ. ಸೊ ನನಗಂತೂ ಟ್ರೇಲರ್ ತುಂಬಾನೇ ಇಷ್ಟ ಆಯಿತು. ಸೊ ನಿಮಗೆ ವಿಡಿಯೋ ಅಥವಾ ನಿಮಗೆ ಈ ಟ್ರೇಲರ್ ಹೇಗೆ ಅನಿಸ್ತು, ನಿಮಗೆ ಈ ಮೂವಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೆಯೋಕೆ ಹೋಗ್ಬಿಡಿ. ಸಿಂಪಲ್ ಗೈಸ್, ಈ ರೀತಿ ನಿಮ್ಗೆ ನೋಡಬೇಕು ಅಂತ ರಿಯಾಕ್ಷನ್ ಕೊಡಬೇಕಾಗುತ್ತೆ, ರಿಯಾಕ್ಷನ್ ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಿಂಪಲ್ ಫ್ರೆಂಡ್ಸ್, ನೋಡಿ ನಿಮಗೆ ಮಿಡಲ್ ಅಲ್ಲಿ ನಿಮ್ಗೆ ಏನು ಅನ್ಸುತ್ತಲ್ಲ ಅದನ್ನ ನಿಮಗೆ ಮಾತಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಹಾಗೂ ನಿಮ್ಗೆ ಏನು ರಿಯಾಕ್ಷನ್ ಇರುತ್ತಲ್ಲ ಅದನ್ನ ಫೇಸ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗಬೇಕಾಗುತ್ತೆ. ಸಿಂಪಲ್ ಇಷ್ಟೇ ಫ್ರೆಂಡ್ಸ್. ಓಕೆ, ನಿಮ್ಗೆ ಜಾಸ್ತಿ ಮಾತಾಡೋಕೆ ಆಗ್ತಿಲ್ಲ ಅಂದ್ರೆ ಕೂಡ ನೀವು ವರಿ ಮಾಡ್ಕೊ ಹೋಗ್ಬಿಡಿ, ಜಾಸ್ತಿ ಮಾತಾಡಕ್ಕೆ ಹೋಗ್ಬಿಡಿ. ಸೊ ಏನಾಗುತ್ತೆ ಗೊತ್ತಾ, ಸೊ ಹೊಸದಾಗಿ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಅಂತ ಅನ್ಕೊಳ್ಳಿ, ಒಂದು 10 ರಿಂದ 20 ವಿಡಿಯೋಸ್ವರೆಗೂ ನಿಮಗೆ ಒಂದು ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ. ಓಕೆ, ಸೊ ನಿಮ್ಗೆ ಏನೋ ಒಂದು ರೀತಿ ಅನಿಸ್ತಿರುತ್ತೆ. ಸೊ ಕ್ಯಾಮ್ರಾ ಮುಂದೆ ನೋಡೋಕೆ ಆಗ್ತಿರೋದಿಲ್ಲ. ಸೊ ಏನಪ್ಪ ಇದು ಕ್ಯಾಮ್ರಾ ಮುಂದೆ ನೋಡಿ ಯಾರ ಜೊತೆ ಮಾತಾಡ್ತಿದೀವಿ ಒಂಥರ ನಿಮ್ಗೆ ಒಂಥರ ಸಂಕೋಚ ಆಗ್ತಿದೆ ಅಥವಾ ನಿಮ್ಗೆ ಕಾನ್ಫಿಡೆನ್ಸ್ ಫೀಲ್ ಮಾಡೋದಿಲ್ಲ. ಬಟ್ ಯಾವಾಗ ನೀವು ಒಂದು 20